ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮ್ಮ ವೀಕ್ಷಕರ ಕಡೆಯಿಂದ. ಎಲ್ರಿಗೂ ಕೂಡ ಇದು ಒಂದು ರೀತಿ ಕ್ಯೂರಿಯಾಸಿಟಿ ಅಂಡ್ ನೋಡಬೇಕು ಅನ್ನೋ ಕಾತುರ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ನೀವು ಕೊಡುವಂತಹ ಸಲಹೆ, ನೀವು ಹೇಳ್ಕೊಡುವಂತಹ ವಿಶ್ವತಂತ್ರ ಮಂತ್ರಗಳು ಬಹಳ ಇಷ್ಟವಾಗ್ತಾ ಇದೆ ನಮ್ಮ ವೀಕ್ಷಕರಿಗೆ ಅಂತಲೇ ಹೇಳಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದ ನನ್ನ ಪ್ರಶ್ನೆ ಏನು ಅಂದರೆ ಗುರುಜಿ, ನೀವು ಹೇಳ್ತಾ ಇರ್ತೀರಾ ಪದೇ ಪದೇ ಮನಸ್ಸಿನಲ್ಲಿ ಅಂದುಕೊಳ್ಳಿ, ಅದಾಗೇ ಆಗುತ್ತೆ. ನೀವೇನಾದರೂ ಈ ಕೆಲಸ ಆಗಬೇಕು ಅಂದರೆ ಅದಕ್ಕಿಂತ ಮುಂಚೆ ನೀವು ಮನಸ್ಸಲ್ಲಿ ಅಂದುಕೊಳ್ಳಿ ಅಂತ. ಸೊ ಅದ್ರ ಬಗ್ಗೆ ಇನ್ನೂ ನನಗೆ ವಿವರಣೆ ಬೇಕು ಗುರುಜಿ. ಹೇಗೆ ಅಂದುಕೊಳ್ಬೇಕು, ಹಾಗೆ ಅಂದುಕೊಳ್ಳುವ ಕುರಿತಾಗಿಯೂ ಕೂಡ ಏನಾದರೂ ಪ್ರಕ್ರಿಯೆಗಳಿದೆಯಾ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ. ವೆಲ್, ತುಂಬ ಚೆನ್ನಾಗಿ ಕೇಳಿದ್ರಿ. ನೋಡಿ, ಅಂದ್ಕೊಳ್ಳೋದು ಹೇಗಿರುತ್ತಪ್ಪ ಅಂತಂದರೆ, ಅಂದ್ಕೊಳ್ಳೋದೆಲ್ಲ ಒಂದೊಂದು ಬೀಜ ಅಂದ್ಕೊಳ್ಳಿ. ಈಗ ನಾವೇನೋ ಮನಸ್ಸಲ್ಲಿ ಅಂದ್ಕೊಳ್ತೇವೆ, ಅಂದ್ಕೊಳ್ಳೋ ಪ್ರತಿ ಒಂದೂ ಒಂದೊಂದು ಬೀಜ ಅಂದ್ಕೊಳ್ಳಿ. ಈಗ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಬೀಜವನ್ನು, ಈಗ ಒಳ್ಳೆ ಬೀಜವನ್ನು ನಾವು ಉತ್ತಮವಾದ ಒಂದು ಜಮೀನಿನಲ್ಲಿ, ಜಾಗದಲ್ಲಿ, ಮಣ್ಣಲ್ಲಿ ಹಾಕಿ ಅದನ್ನು ಪೋಷಿಸಿದರೆ ಗಿಡ ಆಗುತ್ತೋ, ಗಿಡ ಆಗಿ ಹೂ ಬಿಡುತ್ತೋ, ಹೂ ಬಿಟ್ಟು ಹಣ್ಣು ಕೊಡುತ್ತೋ? ನೀವು ನನಗೆ ಹೇಳಿ, ಕೊಡುತ್ತಾ? ಸೊ ಅದೇ ರೀತಿ ನಾವು ಪ್ರತಿಯೊಂದು ಅಂದ್ಕೊಳ್ಳೋದು ಮನಸ್ಸಿನಲ್ಲಿ. ಅದು ನಮಗೆ ಕಾಣಿಸ್ತಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನು ಅಂದ್ಕೊಳ್ಳೋಕ್ಕೆ ಮರೆತೋಗ್ಬಿಡ್ತೇವೆ. ಏನು ಬಿಡ, ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ ಅಂತಂತೇಳಿ. ಅಂದುಕೊಂಡ ಪ್ರತಿ ಒಂದಕ್ಕೂ ಶಕ್ತಿ ಹೆಚ್ಚಿರುತ್ತೆ. ಯಾರು ಅಂದುಕೊಳ್ಳಲ್ವೋ ಅವ್ರಿಗೆ ಹೇಗೋ ಡಿಫಾಲ್ಟ್ ಮೋಡ್ಗೆ ಹೋಗಿ ಆಗ್ತಿರುತ್ತೆ. ಈಗ ಸಿಂಪಲ್ ಕಾರ್ ಓಡಿಸ್ತಿರ್ತೀವಿ, ಎಕ್ಸ್ಲೇಟ್ರ್ ಕೊಡೋದು. ಎಕ್ಸ್ಲೇಟ್ರ್ ಕೊಟ್ಟರೆ ಕಾರ್ ಮುಂದಕ್ಕೆ ಹೋಗುತ್ತೋ, ಮುಂದಕ್ಕೆ ಹೋಗಲ್ವಾ? ಹೋಗಲೇಬೇಕು. ದಿಸ್ ಈಸ್ ಯೂನಿವರ್ಸ್ ನಿಯಮ ಅದು. ಸೊ ಯಾರೂ ಎಕ್ಸ್ಲೇಟರ್ ಕೊಟ್ಟು ಕರೆಕ್ಟಾಗಿ ಗೇರ್ ಹಾಕಿದರೆ ಖಂಡಿತವಾಗ್ಲೂ ಹೋಗಲೇಬೇಕಪ್ಪ. ಇದು ವಿಶ್ವ ನಿಯಮ ಇದು. ಸೊ ಪ್ರತಿಯೊಬ್ಬರು ಯಾರ್ಯಾರು ಅಂದ್ಕೊಳ್ತಾರೋ ಅವ್ರು ಅಂದುಕೊಂಡಿದ್ದೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ. ಯಾಕಂತಂದರೆ ನೀವು ಅಂದುಕೊಂಡಿದ್ದೆಲ್ಲ ಆ ವಿಶ್ವದಲ್ಲಿ, ಆ ದೇವರನ ಒಂದು ಜರ್ನಲ್ ಬುಕ್ ಏನಾದರೂ ಇದ್ದರೆ ಆ ಬುಕ್ಕಲ್ಲಿ ಬರೆದ ಹಾಗೆ ಅದು ಸಮ. ಸೊ ಹಾಗಾಗಿ ಕೆಲವರು ಅಂದುಕೊಳ್ಳಲ್ಲ, ಕೆಲವರು ಅಂದುಕೊಳ್ತಾರೆ ಬಟ್ ಸರಿಯಾಗಿ ಅಂದುಕೊಳ್ಳಲ್ಲ. ಅದು ಹೇಗಿರುತ್ತೆ ಅಂತಂದರೆ, ಒಂದು ಬಸವಣ್ಣ ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೋಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಬಸವಣ್ಣವರು. ನೀನು ಮಾಡ್ತೀಯಲ್ಲ, ಮಾಡು. ಹೇಗೆ ಮಾಡಬಾರ್ದು? ಡೌಟ್ಫುಲ್ಲಾಗಿ ಮಾಡಬೇಡ, ಮನಸ್ಸಿಟ್ಟು ಮಾಡು. ಮನಸ್ಸಿಂದ ಕೇಳ್ಕೊ. ಹಾಗೆ ಕೊಡ್ತೀಯಲ್ಲ, ಕೊಡೋದನ್ನೇ ಕೊಡಬೇಕು, ನಿಜವಾಗಿಯೂ ಕೊಡು. ಸಪೋಸ್ ನಿನ್ನ ಕೆಲಸದಲ್ಲಿ ನಿಜವಾಗಿಯೂ ಕೆಲಸ ಮಾಡು, ನಿನ್ನ ಬಿಸ್ನೆಸ್ಸಲ್ಲಿ ನಿಜವಾಗಿಯೂ ಬಿಸ್ನೆಸ್ ಮಾಡು, ಪ್ರೀತಿಯಿಂದ ಕೇಳ್ಕೊಳ್ಳಯ್ಯ. ಅವಾಗ ಮಾತ್ರ ಕೊಡೋದಕ್ಕೆ ಸಾಧ್ಯ. ನೀನು ಸುಮ್ಮನೆ ಏನೋ ಕೇಳಿದೆ, ಹೇಳಿದ್ದಾರೆ ಯಾರೋ ಒಬ್ಬರು, ಕೇಳ್ಕೊಳ್ತೀನಿ ಇನ್ಮೇಲೆ ಅಂತ ಸುಮ್ಮನೆ ಅಂದ್ಕೊಳ್ಳೋದಲ್ಲ. ನಿಜವಾಗಿಯೂ ಕೇಳಬೇಕು, ನಿಜವಾಗಿಯೂ ಮಾಡಬೇಕು. ಸೊ ವಿಶ್ವ ಕ್ರಿಯೆಯಾಗೋ, ವಿಶ್ವತಂತ್ರ ಆಗೋ, ಮಂತ್ರ ಆಗೋ, ಕ್ರಿಯೆನೂ ಅದಕ್ಕೆ ಬ್ಯಾಕ್ ಸಪೋರ್ಟ್ ಆಗಬೇಕು. ಆಗ ಮಾತ್ರ ಅಂದ್ಕೊಂಡಿದ್ದೆಲ್ಲ ಆಗೋದಕ್ಕೆ ಸಾಧ್ಯ. ಎಸ್ ಮೇಡಮ್, ನಿಜ ಗುರುಜಿ. ಹಾಗೆ ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.